ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಸವದಿ ಬಣದ ಫೈಟ್. ಎಲೆಕ್ಷನ್ ನಲ್ಲಿ ಆಕ್ಟಿವ್ ಆದ ಜಾರಕಿಹೊಳಿ ವಿರೋಧಿ ಬಣ. ಚುನಾವಣೆ ಅಖಾಡಕ್ಕಿಳಿದ ಸವದಿ ಮಾಜಿ ಸಂಸದ ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣನವರ್, ಮಾಜಿ ಸಚಿವ ಎಬಿ ಪಾಟೀಲ್, ಅಮರಸಿಂಹ ಪಾಟೀಲ್ ಸಾಥ್ ನೀಡಿದ್ದಾರೆ. ಒಂದೇ ವೇದಿಕೆಯನ್ನು ಹಂಚಿಕೊಂಡ ಜಾರಕಿಹೊಳಿ ಬ್ರದರ್ಸ್ ವಿರೋಧಿ ಬಣ. ರಾಯಭಾಗ ತಾಲೂಕಿನ ಹಾರೂಗೇರಿ ಪಟ್ಟಣದಲ್ಲಿ ಪ್ರಚಾರ ಸಭೆ. ಮತ್ತಷ್ಟು ರೋಚಕತೆ ಪಡೆದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ. ನಾವು ಯಾರ ವಿರೋಧ ಯಾರ ಪರ ಅಂತ ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯ ರೈತರು ಉಳಿಬೇಕು ಅಂತ. ಹಾರೂಗೇರಿ ಪಟ್ಟಣದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರುವ ಎಲ್ಲರೂ ನ್ಯಾಯಾಧೀಶರು. ನಾವೆಲ್ಲರೂ ಕಕ್ಷಿದಾರರ ಪರ ವಕಾಲತ್ ಹಾಕಿ ಬಂದಿದ್ದೇವೆ. ನಮ್ಮ ಕಕ್ಷಿದಾರ ಬಸಣ್ಣ ಆಸಂಗಿ, ಇನ್ನೊಬ್ಬ ಕಕ್ಷಿದಾರರ ಪರ ಕೆಲವೊಂದು ವಕೀಲರು ಬರ್ತಾರೆ. ಅವರು ಬಂದು ನಮ್ಮ ಕಕ್ಷಿದಾರ ಬಹಳ ಒಳ್ಳೆಯವನಿದ್ದಾನೆ, ನಾವು ಹೇಳಿದಲ್ಲಿ ಸಹಿ ಮಾಡ್ತಾನೆ, ತೂಟಿಕ್ ಪೀಟಿಕ್ ಅನ್ನಲ್ಲ, ಏನ್ ಬರಿತೀವೋ ಅದಕ್ಕೆ ಸಹಿ ಮಾಡ್ತಾನೆ, ಅಷ್ಟು ಒಳ್ಳೆಯವನು, ಅವನನ್ನ ಇನ್ನೊಂದು ಬಾರಿ ಆಯ್ಕೆ ಮಾಡಿಕೊಡಿ ಅಂತಾರೆ. ಅದು ಆಗಬಾರ್ದು. ಮುಂದೆ ನ್ಯಾಯ ಸಿಗಬೇಕು. ಜಿಲ್ಲೆಯ 9 ಲಕ್ಷ ರೈತ ಕುಟುಂಬ ರಕ್ಷಣೆ ಮಾಡಬೇಕು. ಪರೋಕ್ಷವಾಗಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಸವದಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಯಾರ ವಿರೋಧ ಯಾರ ಪರ ಅಂತಲ್ಲ. ಕುಲಗುಡಿ ಅವರ ವಿರುದ್ಧ ಅಥವಾ ಇವರ ಪರ ಅಂತ ಹೇಳಿ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಕೃಷಿಕರು, ನಮ್ಮ ರೈತರು, ಸಹಕಾರಿ ಚಳುವಳಿ ಇದು ಉಳಿಬೇಕು ಅಂತಕ್ಕಂಥ ಒಂದು ಅಂತಃಕರಣವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ನಮ್ಮ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳೋಕೆ ಇಲ್ಲಿ ನಾವು ಬಂದಿದ್ದೀವಿ. ನೀವು ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ನ್ಯಾಯಾಧೀಶರು. ನಾವೆಲ್ಲರೂ ಕಕ್ಷಿದಾರರ ಪರವಾಗಿ ವಕಾಲತ್ ಹಾಕೊಂಡು ನಾವು ಬಂದಿದ್ದೀವಿ. ಅಮರಣ್ಣ ಬ್ಯಾರಿಸ್ಟರ್ ಕಲ್ತು ಬಂದವರು ಚೆನ್ನಾಗಿ ವಕಾಲತ್ ಹಾಕ್ತಾರೆ. ನಮ್ಮ ಕಕ್ಷಿದಾರ ಯಾರು? ಬಸಣ್ಣ ಆಸೆ. ಇನ್ನೊಬ್ಬ ಕಕ್ಷಿದಾರ ಇದ್ದಾರೆ, ಅವ್ರ ಪರವಾಗಿನೂ ಕೆಲವೊಂದು ವಕೀಲರು ಬರ್ತಾರೆ. ಅವ್ರು ಬಂದೇನು ಹೇಳ್ತಾರೋ, ನಮ್ಮ ಕಕ್ಷಿದಾರ ಭಾಳ ಒಳ್ಳೆಯವಿದ್ದಾನೆ, ಯಾರಿಗೆ ಕೆಟ್ಟ ಮಾತಾಡೋಂಗಿಲ್ಲ, ಕಪ್ಪುಗಾರ ಇರ್ತಾನೋ, ನಾವು ಹೇಳಿದರೆ ಸಹಿ ಮಾಡ್ತಾನೋ, ಬಿಟ್ಟಕ್ಕೆ ಅನ್ನಂಗಿಲ್ಲ, ಏನು ಬರ್ದೈತಿ ಓದಂಗಿಲ್ಲ ಅಂತ ಸಂಪಾಯ್ತು, ಏನು ಬರೀತಾರೋ ಅದಕ್ಕೆ ಸಹಿ ಮಾಡ್ತಾನೆ, ಅಷ್ಟು ಒಳ್ಳೆಯವದಾನ, ಅವನು ಇನ್ನೊಂದ್ಸಲ ಆರಿಸ್ಕೊಡ್ರಿ ಅಂತ ಅವ್ರ ಪರವಾಗಿ ವಕೀಲರು ಬರ್ತಾರೆ. ಅದು ಆಗಬಾರ್ದು. ಮುಂದೆ ನ್ಯಾಯ ಸಿಗಬೇಕು. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದು ಉಳಿಬೇಕು, ಬೆಳಿಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸೋಗೋಸ್ಕರ ಇವರ ಪರವಾಗಿ ನಾವು ವಕಾಲತ್ ಹಾಕೊಂಡು ನಿಮ್ಮ ಮುಂದೆ ನ್ಯಾಯವನ್ನು ಕೇಳಲಿಕ್ಕೆ ನಾವು ಬಂದಿದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಯಾವ ರೀತಿಯಾಗಿ ಟಾಕ್ವಾರ್ ಕೂಡ ನಡೀತಾ ಇದೆ? ನೀತಿ ಖಂಡಿತವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟು ಮತ್ತಷ್ಟು ತೋರಿಸಿನಿಂದ ಕೂಡಿ ಅಂತ ಹೇಳ್ಬೋದು. ಈಗಾಗಲೇ ಡಿಸಿಸಿ ಬ್ಯಾಂಕ್ಗೆ 19 ನಿರ್ದೇಶಕರ ಚುನಾವಣೆ ನಡೀತಾ ಇದೆ. ಇಲ್ಲಿವರೆಗೆ ಜಾರಕಿಹೊಳಿ ಪ್ಯಾನಲ್ ಮೇಲುಗೈ ಸಾಧಿಸಿತ್ತು. ಈಗಾಗಲೇ ಜಾರಕಿಹೊಳಿ ಪ್ಯಾನಲ್ಗೆ ಅಧಿಕಾರ ಹಿಡಿಯೋದಕ್ಕೆ ಬೇಕಾದಂತ ಮ್ಯಾಜಿಕ್ ನಂಬರ್ ಕೂಡ ಈಗಾಗಲೇ ಅವರ ಅವಿರೋಧ ಆಯ್ಕೆ ಮೂಲಕ ಪಡೆದುಕೊಂಡಿದ್ದಾರೆ. ಆದ್ರೆ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ರಾಯಬಾಗ್ನಲ್ಲಿ ನಡೆಯುವಂತಹ ನಿರ್ದೇಶಕ ಸ್ಥಾನದ ಚುನಾವಣೆ ಏನಿದೆ ಅಲ್ಲಿ ಏನು ಜಾರಕಿಹೊಳಿ ಪ್ಯಾನಲ್ ವಿರುದ್ಧವಾಗಿರ್ತಕ್ಕಂಥ ಅಭ್ಯರ್ಥಿ ಪರವಾಗಿ ಈಗ ಲಕ್ಷ್ಮಣ ಸವದಿ ಮತ್ತು ಏನು ಮಾಜಿ ಸಂಸದ ರಮೇಶ್ ಕತ್ತಿ
ಒಂದಾಗಿ ಒಂದು ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ. ಈ ಮೂಲಕ ಜಾರಕಿಹೊಳಿ ಪ್ಯಾನೆಲ್ ವಿರುದ್ಧ ಈಗ ಬಹಿರಂಗವಾಗಿ ಬಂದು ಈಗ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಾವು ಯಾರ ಪರ ಮತ್ತು ಯಾರು ವಿರೋಧ ಅಲ್ಲ, ಡಿಸಿಸಿ ಬ್ಯಾಂಕ್ ಉಳಿಸೋದಕ್ಕಾಗಿ ನಾವು ನಿಮ್ ಮುಂದೆ ಬಂದಿದ್ದೇವೆ ಅನ್ನೋಂಥ ಮಾತಿನಲ್ಲಿ ಲಕ್ಷ್ಮಣ್ ಸವದಿ ಹೇಳುವಂಥದ್ದು. ಅಂದ್ರೆ ಜಾರಕಿಹೊಳಿ ಪ್ಯಾನೆಲ್ ಕೈಯಲ್ಲಿ ಡಿಸಿಸಿ ಬ್ಯಾಂಕ್ ಪ್ಯಾನೆಲ್ ಕೊಡಬಾರ್ದು ನೀವು ಅನ್ನುವಂಥ ಒಂದು ಪರೋಕ್ಷವಾಗಿ ಹೇಳುವಂತ ಪ್ರಯತ್ನದಲ್ಲಿ ಲಕ್ಷ್ಮಣ್ ಸವದಿ ಮಾಡಿದ್ದಾರೆ. ಇಲ್ಲಿವರೆಗೆ ಜಾರಕಿಹೊಳಿ ಸಹೋದರರು ಒಂದಿಷ್ಟು ವಾಗ್ವಾದ ಪ್ರಮುಖವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು. ಇಲ್ಲಿವರೆಗೆ ಮೌನವಾಗಿದ್ದ ಲಕ್ಷ್ಮಣ್ ಸವದಿ ಈಗ ಏನು ಜಾರಕಿಹೊಳಿ ಪ್ಯಾನೆಲ್ ಆಗಿರ್ಬೋದು ಮತ್ತು ಜಾರಕಿಹೊಳಿ ಸಹೋದರ ವಿರುದ್ಧ ಅವರು ಪರೋಕ್ಷವಾಗಿ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ರೀತಿ ಥ್ಯಾಂಕ್ ಯು ಶಿತ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.